ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕೆಲ ವಿಷಯಗಳು ಹಾಗೇನೆ ಎಷ್ಟು ದಿನ ಆದರೂ ಇತಿಹಾಸ ಅದನ್ನು ಮರೆಯೋದಿಲ್ಲ. ಆಗಾಗ ಜಗತ್ತು ಅದರ ಬಗ್ಗೆ ಮಾತಾಡ್ತಲೇ ಇರುತ್ತೆ. ಈಗ ಆಪರೇಷನ್ ಸಿಂಧೂರ್ ವಿಷಯದಲ್ಲಿ ಕೂಡ ಹಾಗೆ ಆಗ್ತಾ ಇದೆ. ಮೊನ್ನೆ ಅಷ್ಟೇ ಅಮೆರಿಕ ಸೇನೆಯ ಹಿರಿಯ ಅಧಿಕಾರಿಯೊಬ್ಬರು ಆಪರೇಷನ್ ಸಿಂಧೂರ್ನಲ್ಲಿ ಭಾರತ ತೋರಿದ ಕೌಶಲ್ಯದ ಬಗ್ಗೆ ಅಚ್ಚರಿ ಹಾಗೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಈಗ ಅದರ ಬೆನ್ನಲ್ಲೇ ಜಗತ್ತಿನ ಪ್ರಖ್ಯಾತ ಯುದ್ಧ ಇತಿಹಾಸಕಾರ ಟಾಮ್ ಕೂಪರ್ ಈ ಸಂಘರ್ಷದಲ್ಲಿ ಪಾಕಿಸ್ತಾನದ ನಡ ಮುರಿಯೋದಕ್ಕೆ ಭಾರತ ಮಾಡಿದ ಸೈಲೆಂಟ್ ದಾಳಿಯ ಬಗ್ಗೆ ಬೆಳಕು ಚೆಲ್ತಾ ಇದ್ದಾರೆ. ಭಾರತ ಪಾಕಿಸ್ತಾನದ ಏರ್ ಬೇಸ್ಗಳನ್ನು ಹೊಡೆದು ಹಾಕಿತು, ಯುದ್ಧ ವಿಮಾನಗಳನ್ನು ಹೊಡೆದು ಕೆಡುತ್ತು. ಅಷ್ಟೇ ಅಲ್ಲ, ಪಾಕಿಸ್ತಾನ ಭಾರತವನ್ನ ಮತ್ತು ಇಡೀ ಜಗತ್ತನ್ನ ಬ್ಲಾಕ್ ಮೇಲ್ ಮಾಡೋದಕ್ಕೆ ಬಳಸ್ತಾ ಇದ್ದ ನ್ಯೂಕ್ಲಿಯರ್ ದಾಳಿಯ ಬೆದರಿಕೆಗಳಿದ್ವಲ್ಲ, ಅದನ್ನು ಕೂಡ ಭಾರತ ಹೊಡೆದು ಕೆಡುತ್ತು. ನ್ಯೂಕ್ಲಿಯರ್ ದಾಳಿ ಅಲ್ಲ, ಆ ಬಗ್ಗೆ ಯೋಚಿಸಿದರೂ ಕೂಡ ನಿಮ್ಮ ನ್ಯೂಕ್ ಸೈಟ್ಗಳಿಗೆ ನಮ್ಮ ಮಿಸೈಲುಗಳು ನುಗ್ಗುತ್ತವೆ ಅನ್ನೋ ಸಂದೇಶವನ್ನ ಅಲ್ಲಿ ಭಾರತ ಕೊಟ್ಟಿದ್ದು ಪಾಕಿಸ್ತಾನವನ್ನ ಬಿಳಿ ಬಾವುಟ ಹಿಡ್ಕೊಂಡು ಸಂಧಾನಕ್ಕೆ ಓಡಿ ಬರೋ ಹಾಗೆ ಮಾಡ್ತು ಅಂತ ಟಾಮ್ ಕೂಪರ್ ಹೇಳ್ತಾ ಇದ್ದಾರೆ. ಅವತ್ತು ಹಾಗೆ ಭಾರತ ದಾಳಿ ಮಾಡಿದ್ದು ಕಿರಾನಾ ಹಿಲ್ಸ್ ಮೇಲೆ ಅನ್ನೋದು ಟಾಮ್ ಹೇಳ್ತಾ ಇರೋ ಮಾತು. ಹಾಗಾದ್ರೆ ಕಿರಾನಾ ಹಿಲ್ಸ್ ಅನ್ನೋದು ಪಾಕಿಸ್ತಾನದ ಎಲ್ಲ ಶಕ್ತಿಯನ್ನು ಕಿತ್ಕೊಂಡು ಬಿಡ್ತಾ? ಅಂಥದ್ದೊಂದು ಅದ್ಭುತ ದಾಳಿ ಮಾಡಿದ ನಂತರ ಕೂಡ ಭಾರತ ಯಾಕೆ ಅದರ ಬಗ್ಗೆ ಹೇಳಿಕೊಳ್ಳೋದಿಕ್ಕೆ ಹೋಗಲಿಲ್ಲ? ಪಾಕಿಸ್ತಾನ ಯಾಕೆ ಆ ಬಗ್ಗೆ ಏನು ಮಾತಾಡದೆ ಸುಮ್ಮನಾಯಿತು? ಭಾರತದ ವಿರುದ್ಧ ದೊಡ್ಡ ಆರೋಪ ಮಾಡೋ ಅವಕಾಶಗಳನ್ನು ಪಾಕಿಸ್ತಾನ ಯಾಕೆ ಕೈ ಚೆಲ್ತು? ಬನ್ನಿ ನೋಡೋಣ. ಗೆಳೆಯರೆ, ನಿಮಗೆ ನೆನಪಿರಬೇಕು, ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತದ ಮೇಲೆ ನ್ಯೂಕ್ಲಿಯರ್ ದಾಳಿ ಮಾಡ್ತೀವಿ ಅಂತ ಅಬ್ಬರಿಸ್ತಾ ಇದ್ದ ಪಾಕಿಸ್ತಾನ ಇದ್ದಕ್ಕಿದ್ದ ಹಾಗೆ ಓಡ್ ಹೋಗಿ ಅಮೆರಿಕಾದ ಕಾಲು ಹಿಡಿತು. ಸೌದಿ ಅರೇಬಿಯಾದ ಮೂಲಕ ಭಾರತಕ್ಕೆ ಇನ್ಫ್ಲೂಯೆನ್ಸ್ ಮಾಡಿಸೋ ಪ್ರಯತ್ನವನ್ನು ಮಾಡ್ತು. ಕಡೆಗೆ ಪಾಕಿಸ್ತಾನದ DGMO ಭಾರತದ DGMOಗೆ ಕಾಲ್ ಮಾಡಿ ಸಾಕಿನ್ನ ನಮ್ಮನ್ನ ಬಿಟ್ಟು ಬಿಡಿ ಅಂತ ಅಂಗಲಾಚಿದ್ದ. ಅಲ್ಲಿಗೆ ಭಾರತ ದಾಳಿಯನ್ನು ನಿಲ್ಲಿಸಿ ಸುಮ್ಮನಾಯಿತು. ಅವತ್ತು ಭಾರತದ ಮುಂದೆ ಪಾಕಿಸ್ತಾನ ಹಾಗೆ ಓಡಿ ಬಂದು ಮಂಡಿಯೂರೋದಕ್ಕೆ ಕಾರಣ ಆಗಿದ್ದು ಅಲ್ಲಿನ ಕಿರಾನಾ ಹಿಲ್ಸ್ ಮೇಲೆ ನಡೆದ ದಾಳಿ ಅನ್ನೋದನ್ನ ನಾನು ಕೂಡ ಒಂದೆರಡು ವಿಡಿಯೋಗಳಲ್ಲಿ ಅವತ್ತೇ ಹೇಳಿದ್ದೆ. ಹಾಗೆ ಹೇಳೋದಕ್ಕೆ ಪಾಕಿಸ್ತಾನದಿಂದ ಬಂದ ವಿಡಿಯೋ ಸಾಕ್ಷ್ಯಗಳು ಇದ್ವು. ಅವತ್ತು ಹರಿದಾಡಿದ್ದ ವಿಡಿಯೋವೊಂದನ್ನು ನೀವಿನ್ನೊಮ್ಮೆ ನೋಡ್ಬಿಡಿ. ಈಗ ಇದೇ ಮಾತನ್ನ ಜಗತ್ತಿನ ಯುದ್ಧ ಇತಿಹಾಸಕಾರ ಟಾಮ್ ಕೂಪರ್ ಕೂಡ ಹೇಳ್ತಾ ಇದ್ದಾರೆ. ಅವತ್ತು ಭಾರತ ಕಿರಾನಾ ಮೇಲೆ ಮಾಡಿದ ದಾಳಿ ಪಾಕಿಸ್ತಾನದ ಜಂಘಾಬಲವನ್ನು ಉಡುಗಿಸಿಬಿಡ್ತು. ಭಾರತ ಪಾಕ್ ಸೇನೆಗೆ ಸ್ಪಷ್ಟ ಸಂದೇಶವನ್ನ ಕಳುಹಿಸಿಕೊಡ್ತು. ನಾವು ನಿಮ್ಮ ದೇಶದಲ್ಲಿ ಎಲ್ಲಿ ಬೇಕಾದರೂ ದಾಳಿ ಮಾಡ್ತೀವಿ, ನಮ್ಮ ಕೈಗೆಟುಕದ ಜಾಗ ನಿಮ್ಮಲ್ಲಿ ಯಾವುದೂ ಇಲ್ಲ, ಮಕ್ಕಳ ಸುಮ್ಮನಿದ್ರೆ ಸರಿ, ಇಲ್ಲ ಅಂದ್ರೆ ಎಲ್ಲಾ ಕಳ್ಕತೀರಿ ಅನ್ನೋ ಮೆಸೇಜ್ ಅನ್ನ ಕಿರಾನಾ ದಾಳಿಯ ಮೂಲಕ ಕೊಡ್ತು ಅನ್ನೋದು ಟಾಮ್ ಹೇಳ್ತಿರೋ ಮಾತು. ಗೆಳೆಯರೆ, ಇದರ ನಡುವೆ ನಿಮಗೊಂದು ಮಾಹಿತಿಯನ್ನು ಕೊಡಬೇಕಾಗಿದೆ. ನೀವೇನಾದರೂ ಚಾರ್ಧಾಮ್ ಯಾತ್ರೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಲ್ಲಿಗೊಂದು ಯಾತ್ರೆಯನ್ನು ಆಯೋಜನೆ ಮಾಡ್ತಾ ಇದೆ. ಇದರಲ್ಲಿ ಕೇದಾರ್ನಾಥ್, ಬದ್ರಿನಾಥ್, ಗಂಗೋತ್ರಿ, ಯಮುನೋತ್ರಿ, ಹರಿದ್ವಾರ್, ಋಷಿಕೇಶ್ ಯಾತ್ರೆ ಇರುತ್ತೆ. 12 ರಾತ್ರಿ ಮತ್ತು 13 ದಿನಗಳ ಪ್ರವಾಸ ಇದು. ಇದರಲ್ಲಿ ಯಥಾ ಪ್ರಕಾರ ಫ್ಲೈಟ್ ಟಿಕೆಟ್ಸ್ ಇರುತ್ತೆ, ಪ್ರೀಮಿಯಂ ಹೋಟೆಲ್ ಅಲ್ಲಿ ಸ್ಟೇ ಇರುತ್ತೆ, ನಿಮಗೆ ಯಾವ ತೊಂದರೆನೂ ಆಗದ ಹಾಗೆ ದೇವರ ದರ್ಶನವನ್ನು ಮಾಡಿಸ್ತಾರೆ, ಕಂಫರ್ಟ್ ಅನ್ಸೋ ಥರದ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇರುತ್ತೆ, ಬೋಟಿಂಗ್ ಮತ್ತು ಆಟೋ ಚಾರ್ಜು ಎಲ್ಲದನ್ನು ಅವರೇ ನೋಡ್ಕೋತಾರೆ. 24x7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಕೂಡ ಇರುತ್ತೆ. ಸೀನಿಯರ್ ಸಿಟಿಸನ್ಸ್ ಇದ್ರೆ ಅವ್ರ ಬಗ್ಗೆ ಸ್ಪೆಷಲ್ ಕೇರ್ ಅನ್ನು ತಗೋತಾರೆ. ಈ ಪ್ರವಾಸಕ್ಕೆ ಬೆಸ್ಟ್ ಪ್ರೈಸ್ ಆಫರ್ ಅನ್ನು ಕೂಡ ಅವರು ಕೊಡ್ತಾ ಇದ್ದಾರೆ. ಬರೀ 68,500 ರೂಪಾಯಿಗಳಲ್ಲಿ ನಿಮಗೆ ಚಾರ್ಧಾಮ್ ಯಾತ್ರೆ ಮಾಡಿಸಿ ಕರ್ಕೊಂಡು ಬರ್ತಾರೆ. ಹೊರಡುವ ದಿನ ಏಪ್ರಿಲ್ 22. ಕೆಲವೇ ಸೀಟುಗಳು ಲಭ್ಯ ಇವೆ. ಆಸಕ್ತರು 7028484666 7022848666 ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಗೆಳೆಯರೆ, ಈ ಕಿರಾನಾ ಅಂದ್ರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಈ ಬೆಟ್ಟಗಳಲ್ಲಿ ಪಾಕಿಸ್ತಾನ ತನ್ನ ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಮತ್ತು ಶಾಹೀನ್ ಮಿಸೈಲ್ನ TEL ಅಂದ್ರೆ ಟ್ರಾನ್ಸ್ಪೋರ್ಟರ್, ಎರೆಕ್ಟರ್ ಮತ್ತು ಲಾಂಚರ್ ಅನ್ನು ಇಟ್ಟುಕೊಂಡಿದೆ. ಈ ಬೆಟ್ಟದಲ್ಲಿ ಒಂದಷ್ಟು ಭೂಗತ ವ್ಯವಸ್ಥೆಗಳನ್ನು ಪಾಕಿಸ್ತಾನ ಮಾಡಿಕೊಂಡಿದೆ. ಅದಕ್ಕೆ ಬೇರೆ ಬೇರೆ ಹಲವು ಮಾರ್ಗಗಳಿವೆ. ಇನ್ನು ಕಿರಾನಾದಲ್ಲಿ ನ್ಯೂಕ್ಲಿಯರ್ ಫೆಸಿಲಿಟಿಗಳನ್ನು ಇಡೋದಕ್ಕೆ ಕಾರಣ ಈ ಬೆಟ್ಟ ಇರೋ ಜಾಗ. ಗೆಳೆಯರೆ, ಇಲ್ಲಿಂದ ಬರೀ 23 ಕಿಲೋಮೀಟರ್ ದೂರದಲ್ಲಿ ಸರ್ಗೋದಾ ಏರ್ ಬೇಸ್ ಇದೆ. ಅಲ್ಲಿ ಪಾಕಿಸ್ತಾನ ಅಮೆರಿಕಾದಿಂದ ತಂದ F-16 ಯುದ್ಧ ವಿಮಾನಗಳನ್ನು ಇಟ್ಕೊಂಡಿದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಸರ್ಗೋದಾ ಏರ್ ಬೇಸು. ಈ F-16 ಯುದ್ಧ ವಿಮಾನಗಳು ಸಾಮಾನ್ಯ ಮಿಸೈಲುಗಳು, ಬಾಂಬುಗಳ ಜೊತೆಗೆ ನ್ಯೂಕ್ಲಿಯರ್ ವೆಪನ್ಗಳನ್ನು ಕೂಡ ಹೊತ್ತೊಯ್ಯೋ ಸಾಮರ್ಥ್ಯವನ್ನು ಹೊಂದಿವೆ. ಹೀಗಾಗಿನೇ ಸರ್ಗೋದಾಗೆ ಹತ್ತಿರ ಇರೋ ಕಿರಾನಾ ಬೆಟ್ಟಗಳನ್ನು ಪಾಕಿಸ್ತಾನ ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಇಡೋದಕ್ಕೆ ಬಳಸ್ತಾ ಇದೆ ಅನ್ನೋದು ಟಾಮ್ ಕೂಪರ್ ಅವರ ಮಾತು. ಇನ್ನು ಪಾಕಿಸ್ತಾನದಲ್ಲಿ ಇದೊಂದೇ ಅಲ್ಲ, ಬೇರೆ ಬೇರೆ ಸಾಕಷ್ಟು ನ್ಯೂಕ್ಲಿಯರ್ ಸೈಟ್ಗಳಿವೆ. ಅವರ ಪರಮಾಣು ಕಾರ್ಯಕ್ರಮವನ್ನ ನ್ಯಾಷನಲ್ ಕಮಾಂಡ್ ಅಥಾರಿಟಿ ನೋಡಿಕೊಳ್ಳುತ್ತೆ. ತಾಂತ್ರಿಕ ನಿಯಂತ್ರಣವನ್ನ ಪಾಕಿಸ್ತಾನದ ಪರಮಾಣು ಶಕ್ತಿ ಆಯೋಗ ಮತ್ತು ಕಹೂಟಾ ಸಂಶೋಧನಾ ಪ್ರಯೋಗಾಲಯಗಳು ನಿರ್ವಹಣೆ ಮಾಡುತ್ತವೆ. ಯುರೇನಿಯಂ ಶುದ್ಧೀಕರಣ ಘಟಕ ಪಂಜಾಬ್ನ ಕಹೂಟಾದಲ್ಲಿದೆ. ಹಾಗೆ ಇಸ್ಲಾಮಾಬಾದ್ ಬಳಿಯ ನೀಲೋರಲ್ಲಿ ಸಂಶೋಧನಾ ರಿಯಾಕ್ಟರ್ಗಳು ಮತ್ತು ಅಭಿವೃದ್ಧಿ ಸೌಲಭ್ಯಗಳು ಕಾರ್ಯನಿರ್ವಹಿಸುತ್ತವೆ.
ಜೊತೆಗೆ ಇಸ್ಲಾಮಾಬಾದ್ನಿಂದ 160 ಕಿಲೋಮೀಟರ್ ದಕ್ಷಿಣಕ್ಕೆ ಖುಷಾಬ್ ಅಲ್ಲಿ ನ್ಯೂಕ್ಲಿಯರ್ ಕಾಂಪ್ಲೆಕ್ಸ್ ಇದೆ. ಅಲ್ಲಿ ವೆಪನ್ ಗ್ರೇಡ್ ಪ್ಲಟೋನಿಯಂ ಉತ್ಪಾದನೆ ನಡೆಯುತ್ತೆ. ರಾವಲ್ಪಿಂಡಿ ಬಳಿಯ ಸೌಲಭ್ಯಗಳಲ್ಲಿ ಮರು ಸಂಸ್ಕರಣೆಯ ಕೆಲಸ ನಡೆಯುತ್ತೆ. ಇನ್ನು ಚಶ್ಮಾ ಮತ್ತು ಕರಾಚಿಯಲ್ಲಿ ನಾಗರಿಕ ಪರಮಾಣು ವಿದ್ಯುತ್ ಸ್ಥಾವರಗಳು ಚೈನಾದ ಸಹಕಾರದೊಂದಿಗೆ ಕಾರ್ಯನಿರ್ವಹಿಸ್ತಾ ಇವೆ. ಹಾಗೆ ಈ ಘಟಕಗಳಿಗೆ ಬೇಕಾದ ಯುರೇನಿಯಂ ಅನ್ನ ಡೇರಾ ಗಾಜಿ ಖಾನ್ ಮತ್ತು ಬಗಲ್ಚೂರ್ನಲ್ಲಿರುವ ಗಣಿಗಳಿಂದ ಪಾಕಿಸ್ತಾನ ಪಡ್ಕೊಳ್ಳುತ್ತೆ. ಹಾಗೆ ತನ್ನ ವಾರ್ ಹೆಡ್ಗಳನ್ನು ಶಾಂತಿ ಕಾಲದಲ್ಲಿ ಬೇರೆ ಬೇರೆ ಕಡೆಗಳೆಲ್ಲ ಅವರು ದಾಸ್ತಾನು ಮಾಡ್ತಾರೆ. ಅದರಲ್ಲಿ ಕಿರಾನ, ಅದರ ಸಮೀಪ ಇರೋ ಸರ್ಗೋದಾ, ಕರಾಚಿ ಬಳಿಯ ಮಸ್ರೂರ್ ವಾಯುನೆಲೆ ಮತ್ತು ಕಮ್ರಾ ವಾಯುನೆಲೆಗಳು ಸೇರ್ಕೊಂಡಿವೆ. ಪಾಕಿಸ್ತಾನದ ಬಳಿ, ಭಾರತದ ಬಳಿ ಇರೋ ಹಾಗೆ ನ್ಯೂಕ್ಲಿಯರ್ ಸಬ್ಮರೀನ್ಗಳಿಲ್ಲ. ಅವರು ನ್ಯೂಕ್ಲಿಯರ್ ಟ್ರಯಾಡ್ ಅನ್ನು ಇನ್ನೂ ಸಾಧಿಸಿಲ್ಲ. ಶಾಹೀನ್ ಮತ್ತು ಘೋರಿ ಹೆಸರಿನ ಬಾಲಿಸ್ಟಿಕ್ ಮಿಸೈಲ್ಗಳನ್ನು ಅವರು ಹೊಂದಿದ್ದಾರೆ. ಅವುಗಳ ಮೂಲಕವೇ ಅವರು ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಬಳಸಬೇಕು. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಅವರ ನ್ಯೂಕ್ಲಿಯರ್ ಸಂಶೋಧನಾ ಕೇಂದ್ರಗಳು, ಯುರೇನಿಯಂ ಗಣಿಗಾರಿಕೆ ಇದೆಲ್ಲ ಬೇರೆ ಬೇರೆ ಕಡೆಗಳಲ್ಲಿದ್ದರೂ ಕೂಡ ಬ್ಯಾಲಿಸ್ಟಿಕ್ ಮಿಸೈಲ್ ಹಾಗೂ ವಾರ್ ಹೆಡ್ಗಳನ್ನು ಅಡಗಿಸಿಡುವ ವ್ಯವಸ್ಥೆಗಳು ಪಂಜಾಬ್ ಪ್ರಾವಿನ್ಸ್ ಅಲ್ಲಿವೆ. ಸರ್ಗೋಧಾ ಕೂಡ ಅಲ್ಲೇ ಇದೆ. ಕಿರಾನ ಹಿಲ್ಸ್ ಇರೋದು ಅಲ್ಲೇನೆ. ಮತ್ತು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತ ಈ ಸರ್ಗೋಧಾ ಏರ್ ಬೇಸ್ ಮೇಲೆ ದಾಳಿ ಮಾಡ್ತು. ಅಲ್ಲಿ ನಿಂತಿದ್ದ F-16 ಯುದ್ಧ ವಿಮಾನಗಳನ್ನು ಹೊಡೆದು ಕೆಡುತ್ತು. ಅದರ ಬೆನ್ನಲ್ಲೇ ಕಿರಾನ ಹಿಲ್ಸ್ ಮೇಲೆ ಕೂಡ ಮಿಸೈಲುಗಳು ಬಿದ್ವು ಅನ್ನೋದನ್ನ ಹೇಳೋದಕ್ಕೆ ಬೇಕಾದ ಒಂದಷ್ಟು ವಿಡಿಯೋಗಳು ಪಾಕಿಸ್ತಾನದಿಂದಲೇ ರಿಲೀಸ್ ಕೂಡ ಆದವು. ಇಲ್ಲಿ ಟಾಮ್ ಕೂಪರ್ ಅದನ್ನೇ ಹೇಳ್ತಾ ಇದ್ದಾರೆ. ಓಪನ್ ಸೋರ್ಸ್ ಅಲ್ಲಿ ಸಿಗ್ತಾ ಇರೋ ವಿಡಿಯೋಗಳು ಕಿರಾನ ಹಿಲ್ಸ್ ಮೇಲಾದ ದಾಳಿಯ ಬಗ್ಗೆ ಬೆಳಕು ಚೆಲ್ತಾ ಇವೆ. ಅಲ್ಲಿ ಪಾಕಿಸ್ತಾನದ 4091 ಸ್ಕ್ವಾಡ್ರನ್ ಜೊತೆ ಲಿಂಕ್ ಆಗಿರುವ ರಡಾರ್ ವ್ಯವಸ್ಥೆ ಇದೆ. ಅದರ ಮೇಲೆ ಭಾರತದ ಮಿಸೈಲ್ ದಾಳಿ ನಡೀತು. ಆ ನಂತರ ಕಿರಾನ ಬೆಟ್ಟದಲ್ಲಿ ಪಾಕಿಸ್ತಾನ ಏರ್ಪಾಟು ಮಾಡಿಕೊಂಡಿರೋ ಭೂಗತ ನ್ಯೂಕ್ಲಿಯರ್ ವಾರ್ಹೆಡ್ ದಾಸ್ತಾನು ಕೇಂದ್ರ ಏನಿದೆ ಅದರ 2 ಎಂಟ್ರೆನ್ಸ್ಗಳ ಬಾಗಿಲಿಗೆ ಮಿಸೈಲುಗಳು ಬಿದ್ವು ಅಂತ ಹೇಳ್ತಾರೋ ಕೂಪರ್. ಇದನ್ನು ವಿಡಿಯೋಗಳು ಮಾತ್ರ ಅಲ್ಲ, ಒಂದಷ್ಟು ಸ್ಯಾಟಲೈಟ್ ಇಮೇಜುಗಳು ಹಾಗೂ ಪಾಕಿಸ್ತಾನದಲ್ಲಿನ ಸೋರ್ಸುಗಳಿಂದ ಖಚಿತಪಡಿಸಿಕೊಂಡ ಮಾಹಿತಿಯನ್ನು ಆಧರಿಸಿ ನಾನು ಹೇಳ್ತಾ ಇದ್ದೀನಿ ಅಂತ ತಿಳಿಸಿದ್ದಾರೆ. ಗೆಳೆಯರೆ, ಮಜಾ ಏನು ಗೊತ್ತಾ? ಈ ದಾಳಿ ನಡೀತು ಅನ್ನೋ ಬಗ್ಗೆ ಪಾಕಿಸ್ತಾನದಿಂದ ಮೇ 10ನೇ ತಾರೀಕು ವಿಡಿಯೋಗಳು ರಿಲೀಸ್ ಆದವು. ಪಾಕಿಸ್ತಾನದ ಕಡೆಯಿಂದ ಅಂದರೆ ಅಲ್ಲಿನ ಸೇನೆ ಅಥವಾ ISPR ಕಡೆಯಿಂದ ಅಲ್ಲ, ಪಾಕಿಸ್ತಾನದ ಜನಾನೇ ಒಂದಷ್ಟು ದಾಳಿಯ ವಿಡಿಯೋಗಳನ್ನು ಬಿಡುಗಡೆ ಮಾಡ್ತಾ ಇದ್ರು. ಹಾಗೆ ಆ ವಿಡಿಯೋ ಹೊರಗೆ ಬಂತು. ದಾಳಿ ನಡೆದದ್ದು ಮೇ 10ನೇ ತಾರೀಕು. ಅವತ್ತು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ನ್ಯಾಷನಲ್ ಕಮಾಂಡ್ ಅಥಾರಿಟಿಯ ಮೀಟಿಂಗ್ ಅನ್ನು ಕರೆದಿದ್ರು. ಅವತ್ತು ಮೀಟಿಂಗ್ ನಡಿಬೇಕಿತ್ತು, ಆದರೆ ಅದೇ ದಿನ ಕಿರಾಣದ ಮೇಲೆ ಮಿಸೈಲ್ಗಳು ಬಿದ್ವು. ಹೀಗಾಗಿ ಆ ಮೀಟಿಂಗ್ ಕೂಡ ನಡೀಲಿಲ್ಲ. ಬಹುಶಃ ಭಾರತ ಬ್ರಹ್ಮೋಸ್ ಮಿಸೈಲ್ಗಳನ್ನು ಹಾಗೆ ಇಸ್ರೇಲ್ ನಿರ್ಮಿತ ಲಾಂಗ್ ರೇಂಜ್ ಏರ್ ಟು ಸರ್ಫೇಸ್ ಸೂಪರ್ಸಾನಿಕ್ ಪ್ರಿಸಿಷನ್ ಸ್ಟ್ರೈಕ್ ಮಿಸೈಲುಗಳು, ನಮ್ಮ ರಫೇಲ್ನಿಂದ ಹಾರಿಸಬಹುದಾದ ಫ್ರಾನ್ಸ್ನ ಸ್ಕಾಲ್ಪ್ ಮಿಸೈಲ್ಗಳನ್ನು ಈ ದಾಳಿಗೆ ಬಳಸಿರಬಹುದು ಅಂತ ಟಾಮ್ ಅಭಿಪ್ರಾಯ ಪಡ್ತಾ ಇದ್ದಾರೆ. ಆದರೆ ಇಲ್ಲಿ ದಾಳಿ ಆಗಿದೆ ಅನ್ನೋದನ್ನ ಅವರು ಖಚಿತ ದನಿಯಲ್ಲಿ ಹೇಳ್ತಾ ಇದ್ದಾರೆ. ಮಜಾ ಅಂದರೆ ಇಂಥ ದಾಳಿಯ ಬಗ್ಗೆ ಪ್ರಶ್ನೆಗಳು ಬಂದಾಗ ಅದನ್ನು ಭಾರತೀಯ ವಾಯುಪಡೆ ಸ್ಪಷ್ಟವಾಗಿ ನಿರಾಕರಿಸಿತು. ಅವತ್ತು ಏರ್ ಮಾರ್ಷಲ್ AK ಭಾರತಿ ಪತ್ರಕರ್ತರು ಕಿರಾನ ಬಗ್ಗೆ ಕೇಳಿದಾಗ, ಕಿರಾನ ಹಿಲ್ಸ್ನಲ್ಲಿ ಪಾಕಿಸ್ತಾನ ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಇಟ್ಟಿದೆ ಅನ್ನೋ ಮಾಹಿತಿಯನ್ನು ನಮಗೆ ಕೊಟ್ಟರಲ್ಲ ನೀವು, ಅದಕ್ಕೆ ನಿಮಗೆ ಧನ್ಯವಾದಗಳು. ನಾವಲ್ಲಿ ಅಂಥ ಯಾವ ದಾಳಿಯನ್ನು ಮಾಡಿಲ್ಲ ಅಂತ AK ಭಾರತಿ ಹೇಳಿದರು. ಅವರ ದನಿಯಲ್ಲಿ ಸತ್ಯ ಇತ್ತು ಅನ್ನೋದಕ್ಕಿಂತ ಅವತ್ತು ಒಂದು ವ್ಯಂಗ್ಯ ಕಾಣ್ತಾ ಇತ್ತು. ಇನ್ನು ಇದಾದ ನಂತರ ಮೊನ್ನೆ ಕೂಡ ಏರ್ ಮಾರ್ಷಲ್ ನಾಗೇಶ್ ಕಪೂರ್ ಈ ಬಗ್ಗೆ ಸ್ಪಷ್ಟವಾಗಿ ಏನನ್ನು ಹೇಳಲಿಲ್ಲ. ನಾವು ಪಾಕಿಸ್ತಾನದ ಸಾಕಷ್ಟು ಏರ್ ಬೇಸ್ಗಳು, ಸ್ಟ್ರಾಟಜಿಕ್ ಲೊಕೇಶನ್ಗಳ ಮೇಲೆ ದಾಳಿ ಮಾಡಿದ್ವಿ, ಆದರೆ ನೀವು ಹೇಳ್ತಿರೋ ಪ್ರದೇಶದ ಮೇಲೆ ದಾಳಿಯನ್ನು ನಾವು ಮಾಡೋದಕ್ಕೆ ಹೋಗಲಿಲ್ಲ ಅಂತಲೇ ಅವರು ಕೂಡ ಹೇಳಿದರು. ಹಾಗಾದರೆ ಭಾರತ ಈ ದಾಳಿಯನ್ನು ನಿರಾಕರಿಸಿದ್ದು ಯಾಕೆ? हम लोगों ने ऐसा कुछ नहीं. हमने टेरर इंफ्रा स्ट्राइक किया 100% राइट. हमने मिलिट्री इंस्टॉलेशन स्ट्राइक किए 100% राइट. उसके अलावा नो. ಗೆಳೆಯರೆ, ಭಾರತಕ್ಕೆ ಈ ನಿರಾಕರಣೆಯ ಅಗತ್ಯ ಇರಲಿಲ್ಲ. ದಾಳಿ ಮಾಡಿದ್ದು ನಿಜ ಅಂತ ಹೇಳೋದಕ್ಕಲ್ಲಿ ಅಷ್ಟೊಂದು ಸಾಕ್ಷಿ ಆಧಾರಗಳಿರುವಾಗ, ಅದು ಇಡೀ ಜಗತ್ತಿಗೆ ಗೊತ್ತಾಗ್ತಾ ಇರುವಾಗ ಒಂದು ಅದ್ಭುತ ದಾಳಿಯ ಕ್ರೆಡಿಟ್ ತಗೊಳ್ಳೋದಕ್ಕೆ ಭಾರತ ಹಿಂದೇಟು ಹಾಕಬೇಕಾದ ಅಗತ್ಯ ಇರಲಿಲ್ಲ. ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಅಂತ ಟಾಮ್ ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಆತ ಸೇನಾಧಿಕಾರಿ ಅಲ್ಲ, ಯುದ್ಧದ ಇತಿಹಾಸಕಾರ ಮಾತ್ರ. ಇಲ್ಲಿ ಒಂದು ಸೇನೆಗೆ, ಅದರ ಅಧಿಕಾರಿಗಳಿಗೆ ಅದರದ್ದೇ ಆದ ಜವಾಬ್ದಾರಿಗಳು, ನಿಯಂತ್ರಣಗಳು ಇರುತ್ತವೆ. ನಿಜ, ಇಲ್ಲಿ ಭಾರತದ ವಿರುದ್ಧ ಪಾಕಿಸ್ತಾನ ಬ್ಯಾಲಿಸ್ಟಿಕ್ ಮಿಸೈಲ್ ಹಾರಿಸುವವರೆಗೆ ಭಾರತ ಕಿರಾಣ ಮೇಲೆ ದಾಳಿ ಮಾಡೋದಕ್ಕೆ ಹೋಗಲಿಲ್ಲ. ಆದರೆ ಯಾವಾಗ ಅವರ ಬ್ಯಾಲಿಸ್ಟಿಕ್ ಮಿಸೈಲ್ ಭಾರತದ ಕಡೆಗೆ ಹಾರಿ ಅದನ್ನು ಸಿರ್ಸಾ ಬಳಿ ಭಾರತ ನ್ಯೂಟ್ರಲೈಸ್ ಮಾಡ್ತೋ, ಅದಾದ ನಂತರ ಪಾಕಿಸ್ತಾನಕ್ಕೊಂದು ಸ್ಪಷ್ಟ ಸಂದೇಶವನ್ನು ಕೊಡಬೇಕಿತ್ತು. ನೀವು ಭಾರತದ ವಿರುದ್ಧ ನ್ಯೂಕ್ಲಿಯರ್ ಬಳಸೋ ಬಗ್ಗೆ ಯೋಚನೆ ಮಾಡಿದರೂ ಕೂಡ ನಿಮ್ಮ ಎಲ್ಲ ಅಣ್ವಸ್ತ್ರಗಳನ್ನು ನಾವು ನಾಶ ಮಾಡ್ತೀವಿ ಅನ್ನೋ ಸಂದೇಶವನ್ನು ಅವರಿಗೆ ರವಾನೆ ಮಾಡಬೇಕಿತ್ತು. ಹೀಗಾಗಿ
ಭಾರತದ ವಾಯುಪಡೆ ಈ ಕಿರಾಣ ಆದ ಮೇಲೆ ದಾಳಿಯನ್ನು ಮಾಡಿರಬಹುದು. ಹಾಗಂತ ಅದನ್ನು ಜಗತ್ತಿಗೆ ಹೇಳಿಕೋಬೇಕು ಅಂತೇನಿಲ್ಲ. ಭಾರತ ಅಣುಶಕ್ತ ದೇಶ, ಅಣ್ವಸ್ತ್ರಗಳ ವಿಷಯದಲ್ಲಿ ಅತ್ಯಂತ ಜವಾಬ್ದಾರಿಯನ್ನು ಹೊಂದಿರೋ ದೇಶ ಭಾರತ. ಪಾಕಿಸ್ತಾನದ ಅಣುಕೇಂದ್ರದ ಮೇಲೆ ದಾಳಿ ಮಾಡಿದ ನಂತರ ಅಲ್ಲಿನ ಇಂಪ್ಯಾಕ್ಟ್ ಏನು ಅನ್ನೋ ಬಗ್ಗೆ ಭಾರತದ ವಾಯುಪಡೆಗೆ ಆ ಕ್ಷಣಕ್ಕೆ ಸಂಪೂರ್ಣ ಮಾಹಿತಿ ಇಲ್ಲದೇ ಇರಬಹುದು. ಅಕಸ್ಮಾತ್ ದಾಳಿಯಿಂದ ಅಲ್ಲಿ ರೇಡಿಯೇಷನ್ ಉಂಟಾಗಿ ಅದರಿಂದ ಸಮಸ್ಯೆಗಳಾದರೆ ಆ ಆರೋಪ ಭಾರತಕ್ಕೆ ಸುತ್ತಕೊಳ್ಳುತ್ತೆ. ನಿಮಗೆ ನೆನಪಿರಬೇಕು, ಈ ದಾಳಿ ಆದ ಬೆನ್ನಲ್ಲೇ ಅಮೆರಿಕಾದ ರೇಡಿಯೇಷನ್ ಡಿಟೆಕ್ಟ್ ಮಾಡೋ ವಿಮಾನಗಳು ಆತುರವಾಗಿ ಪಾಕಿಸ್ತಾನಕ್ಕೆ ಬಂದು ಅಲ್ಲಿ ಎಲ್ಲ ಮೂಸಿ ವಾಪಸ್ಸು ಹೋದವು. ಇನ್ನು ಪಾಕಿಸ್ತಾನ ಅಲ್ಲಿ ತಾನು ಅಣು ಸಿಡಿತಲೆಗಳನ್ನು ಇಟ್ಟಿದೆ ಅನ್ನೋ ಬಗ್ಗೆ ಘೋಷಣೆ ಮಾಡಿಕೊಂಡಿಲ್ಲ. ಇನ್ನು ಭಾರತಕ್ಕೆ ಆ ಸಂಘರ್ಷವನ್ನು ಎಸ್ಕಲೇಟ್ ಮಾಡಬೇಕಾದ ಅಗತ್ಯ ಮತ್ತು ಉದ್ದೇಶ ಎರಡೂ ಇರಲಿಲ್ಲ. ಭಾರತದ ಉದ್ದೇಶ ಕೇವಲ ಉಗ್ರರ ಅಡ್ಡೆಗಳನ್ನು ನಾಶ ಮಾಡೋದಷ್ಟೇ ಆಗಿತ್ತು. ಅದನ್ನು ಭಾರತ ಮಾಡಿದ ನಂತರ ಪಾಕಿಸ್ತಾನ ರಿಟಾಲಿಯೇಟ್ ಮಾಡೋದಕ್ಕೆ ಬಂತು. ಅವರದನ್ನು ಎಸ್ಕಲೇಟ್ ಮಾಡ್ತಾ ಹೋದರು. ಹೀಗಾಗಿ ಪಾಕಿಗಳಿಗೊಂದು ಪಾಠ ಕಲಿಸಬೇಕಿತ್ತು. ಅವರಿಗೆ ನಿಮ್ಮನ್ನು ನಾವು ಮನಸ್ಸು ಮಾಡಿದರೆ ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಹೊಡಿತೀವಿ ಅನ್ನೋದನ್ನು ಅರ್ಥ ಮಾಡಿಸಬೇಕಿತ್ತು. ಆ ಕೆಲಸವನ್ನು ಭಾರತ ಮಾಡಿ ಸುಮ್ಮನಾಯಿತು. ಇನ್ನು ಭಾರತ ಕಿರಾಣ ಮೇಲಿನ ದಾಳಿಯನ್ನು ಕ್ಲೈಮ್ ಮಾಡಿಕೊಂಡಿತ್ತು ಅಂತ ಇಟ್ಕೊಳ್ಳಿ. ಅದರಿಂದ ಬರ್ತಾ ಇದ್ದ ಲಾಭ ಏನು? ನೀವು ಹೇಗೆ ದಾಳಿ ಮಾಡಿದ್ರಿ, ಅದಕ್ಕೆ ಯಾವ ಆಯುಧಗಳನ್ನು ಬಳಸಿದ್ರಿ, ಅಲ್ಲೇ ನ್ಯೂಕ್ಲಿಯರ್ ವಾರ್ ಹೆಡ್ಗಳಿವೆ ಅನ್ನೋದು ನಿಮಗೆ ಹೆಂಗೆ ಗೊತ್ತಾಯಿತು, ಯಾವ ಇಂಟೆಲಿಜೆನ್ಸ್ ನಿಮಗೆ ಆ ಮಾಹಿತಿಯನ್ನು ಕೊಡ್ತು? ಇಂತಹ ಸಾಕಷ್ಟು ಪ್ರಶ್ನೆಗಳಿಗೆ ಭಾರತದ ವಾಯುಪಡೆ ಉತ್ತರವನ್ನು ಕೊಡಬೇಕಾಗಿ ಬರ್ತಾಯಿತ್ತು. ಬಹುಶಃ ಈ ತಲೆನೋವುಗಳು ಬೇಡ ಅನ್ನೋ ಕಾರಣಕ್ಕೆ ಅವರು ಇದನ್ನು ಹೇಳಿಕೊಳ್ಳದೇ ಇರಬಹುದು. ಇಲ್ಲಿ ನಾವು ಮಾಡಿದ್ದನ್ನು ನಾವೇ ಹೇಳ್ಕೋಬೇಕು ಅಂತ ಏನಿದೆ? ಸೇನೆಗಿರೋದು ಪಬ್ಲಿಸಿಟಿ ಅಲ್ಲ, ಗೆಲುವು. ಹೇಳ್ಕೊಳ್ಳೋ ಕೆಲಸವನ್ನು ಬೇರೆಯವರು ಮಾಡ್ತಾರೆ, ಜಗತ್ತು ಮಾಡುತ್ತೆ. ಭಾರತದ ಸೇನೆ ಯಾವತ್ತೂ ತಾನೇ ಪ್ರಚಾರವನ್ನು ಬಯಸಿತ್ತು. ಅದನ್ನು ಬಯಸೋದಕ್ಕೆ ಅವರು ರಾಜಕಾರಣಿಗಳು ಅಲ್ಲ ಅಲ್ವೇ? ಇನ್ನು ಹೋಗ್ಲಿ, ಇದನ್ನು ಪಾಕಿಸ್ತಾನ ಆದರೂ ಹೇಳ್ಕೋಬಹುದಿತ್ತಲ್ಲ. ನಮ್ಮ ಕಿರಾಣ ಆದ ಮೇಲೆ ಭಾರತ ದಾಳಿ ಮಾಡ್ತು, ಅಲ್ಲಿ ನ್ಯೂಕ್ಲಿಯರ್ ವಾರ್ ಹೆಡ್ಗಳಿದ್ವು, ಅದು ಗೊತ್ತಾಗಿ ಭಾರತ ನಮ್ಮ ದಾಸ್ತಾನು ಕೇಂದ್ರದ ಮೇಲೆ ದಾಳಿ ಮಾಡ್ತು. ಆ ಮೂಲಕ ಪರಮಾಣು ಸಂಕಷ್ಟಕ್ಕೆ ನಮ್ಮನ್ನು ದೂಡುವ ಪ್ರಯತ್ನವನ್ನು ಭಾರತ ಮಾಡ್ತು, ಬೇಜವಾಬ್ದಾರಿಯಿಂದ ವರ್ತಿಸ್ತು ಅಂತೆಲ್ಲ ಪಾಕಿಸ್ತಾನ ಬಾಯಿ ಬಡ್ಕೊಳ್ಳೋದಕ್ಕೆ ಇಲ್ಲಿ ಅವಕಾಶ ಇತ್ತು. ಆದರೆ ಆ ಕೆಲಸವನ್ನು ಮಾಡಿಬಿಟ್ಟಿದ್ರೆ ಪಾಕಿಸ್ತಾನದ ಸುಳ್ಳು ಜಗತ್ತಿನ ಮುಂದೆ ಅನಾವರಣ ಆಗ್ತಾ ಇತ್ತು. ಅದರ ಜೊತೆಗೆ ಭಾರತದ ನಿಜ ತಾಕತ್ತೇನು ಅನ್ನೋದನ್ನು ಪಾಕಿಸ್ತಾನ ಒಪ್ಪಿಕೊಂಡ ಹಾಗಾಗ್ತಾ ಇತ್ತು. ಪಾಕಿಗಳು ಭಾರತದ S-400 ಹೊಡೆದ್ವಿ, ಭಾರತದ ಏರ್ಬೇಸ್ಗಳ ಮೇಲೆ ದಾಳಿ ಮಾಡಿದ್ವಿ, ಯುದ್ಧ ವಿಮಾನಗಳನ್ನು ಹೊಡೆದು ಹಾಕಿದ್ವಿ ಅಂತ ಬರೀ ಸುಳ್ಳು ಹೇಳ್ಕೊಂಡು ಹೋಗ್ತಿದ್ದ ದಿನಗಳಲ್ಲಿ ಭಾರತ ನಮ್ಮ ಎದೆ ಮೇಲೆ ಕಾಲಿಟ್ಟು ಬಿಡ್ತು ಅನ್ನೋ ಸತ್ಯವನ್ನು ಹೇಳ್ಕೊಂಡ್ರೆ ಪಾಪ ಅವ್ರ ಮರ್ಯಾದೆ ಏನಾಗಬೇಕು? ಅಲ್ಲದೆ ಕಿರಾಣ ಮೇಲೆ ಭಾರತ ದಾಳಿ ಮಾಡ್ತು ಅನ್ನೋದನ್ನು ಬಹಿರಂಗಗೊಳಿಸಿಬಿಟ್ರೆ ಪಾಕಿಸ್ತಾನದ ಅಣ್ವಸ್ತ್ರಗಳ ರಕ್ಷಣೆಯ ಬಗ್ಗೆನೇ ಜಗತ್ತಿಗೊಂದು ಅನುಮಾನ ಶುರುವಾಗುತ್ತೆ. ಪಾಕಿಸ್ತಾನ ತನ್ನ ಅಣು ಸಿಡಿತಲೆಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳೋದ್ರಲ್ಲೇ ವಿಫಲವಾಗ್ತಾ ಇದೆ ಅನ್ನೋದು ಜಗತ್ತಿಗೆ ಗೊತ್ತಾಗುತ್ತೆ. ಈ ಕಾರಣಕ್ಕೆ ಬಹುಶಃ ಪಾಕಿಸ್ತಾನ ಕೂಡ ಈ ಬಗ್ಗೆ ದನಿ ಎತ್ತದೆ. ಚೋಳ ಹತ್ರ ಕಡಿಸ್ಕೊಂಡ ಕಳ್ಳಂಥರ ಅವಡುಗೆಚ್ಚಿಕೊಂಡು ನೋವನ್ನು ಸಹಿಸ್ಕೊಂಡು ಕೂತಿದೆ. ಇದು ಗೆಳೆಯರೆ ಜಗತ್ತಿನ ಯುದ್ಧ ಇತಿಹಾಸಕಾರ ಟಾಮ್ ಕೂಪರ್ ಆಪರೇಷನ್ ಸಿಂಧೂರ್ ಬಗ್ಗೆ 9 ತಿಂಗಳ ನಂತರ ಮತ್ತೆ ಹೇಳಿರೋ ಕಿರಾಣ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.